ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ವೆಲ್ಕಮ್ ಟು ಮೈ ಕಿಚನ್ ಸೀರೀಸ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೀನಿ. ಅದುವೇ ಕೇರಳದ ಸ್ಪೆಷಲ್ ಅಂಡ್ ಫೇಮಸ್ ಡಿಶ್ ಪುಟ್ಟು. ಇದು ಮಂಗಳೂರು ಮತ್ತೆ ಕೂರ್ಗ್ ಅವ್ರಿಗೆಲ್ಲ ತುಂಬಾ ಕಾಮನ್ ಅಂತ ಹೇಳ್ಬೋದು. ಬಟ್ ಇನ್ನ ಮಿಕ್ಕಿದ ಕಡೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಸಾಕಷ್ಟು ಜನಕ್ಕೆ ಹೇಗ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಸೊ ಇವತ್ತು ನನ್ನ ಚಾನೆಲ್ ನಲ್ಲಿ ಸಿಂಪಲ್ ಆಗಿ ಹೇಗೆ ಪುಟ್ಟು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸಖತ್ತಾಗಿರೋ ಪುಟ್ಟು ಹೇಗ್ ಮಾಡೋದು ಅಂತ ಕಲ್ತ್ಕೊಳ್ಳಿ. ಈ ಪುಟ್ಟು ಮಾಡೋದಕ್ಕೆ ಬೇಕಾಗಿರೋದು ಬರೀ 3 ಇಂಗ್ರೀಡಿಯೆಂಟ್ಸ್. ಅದೇನಂತಂದ್ರೆ ಉಪ್ಪು, ಪುಟ್ಟು ಮಾಡೋ ರವೆ, ಹಾಗೆ ಕೊಬ್ಬರಿ. ಅಷ್ಟೇ, ಸಿಂಪಲ್. ಸೊ ಇದನ್ನ ಏನ್ ಮಾಡ್ಬೇಕು, ಈ ರೀತಿ ಇದಕ್ಕೆ ಅಂತಾನೆ ಸೆಪರೇಟ್ ಆಗಿ ಸಿಗುವಂತಹ ರವೆ ತಗೋಬೇಕಾಗತ್ತೆ. ಪುಟ್ಟು ಪೊಡಿ ಅಂತ ಸಿಗತ್ತೆ, ಆನ್ಲೈನ್ ಅಲ್ಲೆಲ್ಲ ಸಿಗತ್ತೆ. ಐ ಡೋಂಟ್ ನೋ ಲೋಕಲ್ ಶಾಪ್ಸ್ ಅಲ್ಲೆಲ್ಲ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಸಿಕ್ಕಿಲ್ಲ ಅಂತ ಅಂದ್ರೆ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿ. ಸೊ ಈಗ ನಾನು ಈ ಗ್ಲಾಸ್ ಇಂದ 1 ಲೋಟ ರವೆ ಹಾಕೊಳ್ತಾ ಇದ್ದೀನಿ. ನಾನು 4 ಜನಕ್ಕಷ್ಟೇ ಮಾಡ್ತಿರೋದು. ಅಂಡ್ ಇದು ಒಬ್ರು 1 ಕಂಪ್ಲೀಟ್ ಪುಟ್ಟುನ ತಂದ್ರೆ ಹೊಟ್ಟೆ ತುಂಬಿಡತ್ತೆ. ಸೊ ಜಾಸ್ತಿ ಬೇಕಂತಾನು ಅನ್ಸೋದಿಲ್ಲ. ಹಾಗಾಗಿ 1 ಗ್ಲಾಸ್ ಅಷ್ಟೇ ನಾನು ತಗೊಳ್ತಾ ಇದ್ದೀನಿ. ಈ 1 ಗ್ಲಾಸ್ ರವೆಗೆ ಸ್ವಲ್ಪ ನೀರಿಗೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿ ಆ ನೀರನ್ನ ಹೀಗೆ ಚಿಮುಕಿಸ್ತಾ ಕಲಿಸ್ಬೇಕು. ಇದು ಬೇರೆ ಅಂದ್ರೆ ಚಪಾತಿ, ದೋಸೆಗೆ ಆ ರೀತಿ ಎಲ್ಲ ಕಲ್ಸಕ್ ಹೋಗ್ಬಾರ್ದು. ಇದು ಕಂಪ್ಲೀಟ್ ಡಿಫ್ರೆಂಟ್ ಪ್ರಾಸೆಸ್. ಮತ್ತೆ ನಿಮ್ಗೆ ಪುಟ್ಟು ಪ್ರಾಪರ್ ಆಗಿ ಬರಬೇಕು ಅಂಡ್ ಲಂಪ್ಸ್ ಅಥವಾ ಗಂಟು ಅಂತ ಏನ್ ಹೇಳ್ತೀವಿ ಅದೆಲ್ಲ ಬರಬಾರ್ದು, ಹಾಗೆ ಪುಡಿ ಪುಡಿ ಆಗ್ಬಾರ್ದು ಅಂತಂದ್ರೆ ಇದೇ ಪ್ರಾಸೆಸ್ ಅಲ್ಲಿ ಮಾಡ್ತಾ ಹೋಗಿ, ಇದೇ ಪ್ರೊಸೀಜರ್ನ ಫಾಲೋ ಮಾಡಿ. ಜಸ್ಟ್ ರವೆಗೆಲ್ಲ ನೀರ್ ಸ್ಪ್ರೆಡ್ ಆಗಿ ಹೀಗೆ ಉಂಡೆ ಕಟ್ಟಿದ್ರೆ ಉಂಡೆ ನಿಲ್ಬೇಕು, ಹಾಗೆ ಟಚ್ ಮಾಡಿದ್ರೆ ಪುಡಿ ಪುಡಿಯಾಗಿ ಉದುರ್ಬೇಕು. ಹಾಗಿದ್ರೆ ಮಾತ್ರ ಹದ ಕರೆಕ್ಟ್ ಆಗಿದೆ ಅಂತ ಅರ್ಥ. ಕರೆಕ್ಟ್ ಹದದಲ್ಲಿ ಕಲಿಸಿದ್ಮೇಲೆ ಈ ರೀತಿ ಎಲ್ಲಾನು ಒಂದ್ ಕಡೆ ಸೇರಿಸಿ 1/4 ಗಂಟೆ ಅಥವಾ ಒಂದು ಅರ್ಧ ಗಂಟೆ ನೆನೆಯೋಕ್ ಬಿಟ್ಬಿಡಿ. ಇದು ನೆನೆಯೋ ಅಷ್ಟರಲ್ಲಿ ಕಾಯಿ ತುರಿದು ರೆಡಿ ಮಾಡಿಟ್ಕೊಳ್ಳಿ. ಪುಟ್ಟು ಮಾಡೋದಕ್ಕೆ ಅಂತಾನೆ ಈ ರೀತಿಯಾಗಿ ಪುಟ್ಟು ಮೇಕರ್ ಸಿಗುತ್ತೆ. ಹೇಗೆ ನಾವು ಇಡ್ಲಿನ ಅದರದ್ದೇ ಸ್ಟ್ಯಾಂಡ್ ಅಲ್ಲಿ ಮಾಡ್ತೀವಿ ಅಲ್ವಾ, ಅದೇ ರೀತಿ ಪುಟ್ಟುಗೆ ಪುಟ್ಟು ಮೇಕರ್ ಸಿಗುತ್ತೆ. ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಬೇಕಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಪುಟ್ಟು ಮೇಕರ್ ಅಂಡ್ ಪುಟ್ಟು ಪೊಡಿ ಎರಡನ್ನೂ ಹಾಕಿದ್ದೀನಿ, ಬೇಕಿದ್ರೆ ಯು ಕ್ಯಾನ್ ಬೈ. ಸೊ ಇವಾಗ ಈ ಪುಟ್ಟು ಮೇಕರ್ಗೆ ಈ ರೀತಿ ಪ್ಲೇಟ್ ಮತ್ತೆ ಸ್ಟಿಕ್ ಕೂಡ ಕೊಟ್ಟಿದ್ದಾರೆ. ಆಲ್ಸೋ ಗ್ರೀಸಿಂಗ್ಗೆ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಬ್ರಷ್ ಇಂದ ನೀಟಾಗಿ ಈ ರೀತಿ ಆಯಿಲ್ ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಪ್ಲೇಟ್ ನ ಹಾಕ್ಬಿಟ್ಟು ಲೇಯರ್ ವೈಸ್ ರವೆನ ಮತ್ತೆ ಕೊಬ್ಬರಿನ ಹಾಕ್ತಾ ಹೋಗ್ಬೇಕು. 2 to 3 ಲೇಯರ್ಸ್ ಕೊಬ್ಬರಿ ಹಾಕಿ ಸಾಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ರವೆನ ಫಿಲ್ ಮಾಡುವಾಗ ಪ್ರೆಸ್ ಅಥವಾ ಪ್ರೆಷರ್ ಕೊಟ್ಟು ಅದನ್ನ ಫಿಲ್ ಮಾಡಬೇಡಿ. ಅದು ಫ್ರೀ ಆಗೇ ಇರಬೇಕು. ಅಂಡ್ ಒಂದೊಂದು ಲೇಯರ್ನು ಫಿಲ್ ಮಾಡಿದ್ಮೇಲೆ ಅದನ್ನ ಸ್ಟಿಕ್ ಇಂದ ಫ್ರೀ ಮಾಡ್ತಾ ಹೋಗಿ. ಆಗ ಗಂಟಾಗಿದ್ರೆ ಅದು ಬಿಟ್ಕೊಳ್ಳುತ್ತೆ, ನೀಟಾಗಿ ಬೇಯುತ್ತೆ. ಈಗ ಲಾಸ್ಟ್ ಅಲ್ಲಿ ಮತ್ತೆ ಕೊಬ್ಬರಿ ಹಾಕಿ ಇದನ್ನ ಕ್ಲೋಸ್ ಮಾಡ್ತೀನಿ. ಇದಕ್ಕೆ ಅಂತಾನೆ ಕುಕ್ವೇರ್ ಕೂಡ ಸಿಗುತ್ತೆ, ಆರ್ ಮನೆಯಲ್ಲಿ ಆಲ್ರೆಡಿ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಅದರಲ್ಲಿ ಸ್ವಲ್ಪ ಅಂದ್ರೆ ಸ್ಟೀಮ್ಗೆ ಬೇಕಾಗಿರೋ ಅಷ್ಟು ನೀರ್ನ ಹಾಕಿ ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣಿನ ಸಿಪ್ಪೆ ಏನಾದ್ರೂ ಹಾಕ್ಬಿಟ್ಟು ಇಡಿ, ಸೋ ದಟ್ ಕುಕ್ಕರ್ ಕಪ್ಪಾಗೋದಿಲ್ಲ. ಈಗ ಎಲ್ಲ ಆದ್ಮೇಲೆ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿ ಅದರ ಮೇಲೆ ಇಡಿ. ವಿಸಿಲ್ ಹಾಕಬಾರ್ದು, ಬಿಕಾಸ್ ಪುಟ್ಟು ಮೇಕರ್ ಅಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಹೋಲ್ ನ ವಿಸಿಲ್ ಹಾಕೋ ಕಡೆಗೆ ಹಾಕ್ಬೇಕಾಗತ್ತೆ. ನಾನ್ ತೋರಿಸಿರೋ ರೀತಿನೇ ಹಾಕಿ ಇವಾಗ ಸ್ಟೀಮ್ ಅಂದ್ರೆ ಬೇಯೋದಕ್ಕೆ ಬಿಟ್ಬಿಡಿ. ಒಂದು 10 to 12 ಮಿನಿಟ್ಸ್ ಅಂದ್ರೆ ಫಸ್ಟ್ ಪುಟ್ಟು ಮಾಡೋದಕ್ಕೆ ಮಾತ್ರ ಈ ಒಂದು ಟೈಮಿಂಗ್ಸ್ ಬೇಕಾಗುತ್ತೆ. ಬಟ್ ಆಫ್ಟರ್ ದಟ್ ಒಂದು ಪುಟ್ಟು ಕಂಪ್ಲೀಟ್ ಆದ್ಮೇಲೆ ಸೆಕೆಂಡ್ ಥರ್ಡ್ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಕಮ್ಮಿ ಟೈಮ್ ಸಾಕು. ಯಾಕೆಂದ್ರೆ ಫಸ್ಟ್ ಟೈಮ್ಗೆ ನಾವು ಹೊಸದಾಗಿ ಇಟ್ಟಿರ್ತೀವಿ, ನೀರೆಲ್ಲ ಬಿಸಿ ಆಗ್ಬೇಕಲ್ವಾ. ಸೊ ಆ ಟೈಮ್ಗೆ 10 to 12 ಮಿನಿಟ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಇಂದ 5 ಮಿನಿಟ್ಸ್ ಒಂದೊಂದು ಪುಟ್ಟುಗೆ ಬೇಕಾಗುತ್ತೆ ಅಷ್ಟೇ. ಸೊ ತುಂಬಾ ಬೇಗ ಆಗುವಂತಹ ಪ್ರೊಸೀಜರ್ ಇದು.
ಈಗ ಒಂದು 12 ಮಿನಿಟ್ಸ್ ಬಿಟ್ಟಿದ್ದೀನಿ. ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಇದು ಬೆಂದಿದ್ಯಾ ಇಲ್ವಾ ಅಂತ ಗೊತ್ತಾಗ್ಬೇಕು ಅನ್ನೋದಾದ್ರೆ ಪುಟ್ಟು ಮೇಕರ್ನ ಮೇಲ್ಗಡೆ ಪೋರ್ಷನ್ ಅಲ್ಲಿ ಟಚ್ ಮಾಡಿ. ಸೊ ಅದು ಬಿಸಿ ಆಗಿದೆ ಅನ್ನೋದಾದ್ರೆ ಬೆಂದಿದೆ ಅಂತ ಅರ್ಥ. ಇಲ್ಲ ಅಂತ ಅಂದ್ರೆ ಮತ್ತೆ ಇನ್ನೊಂದು 2-3 ಮಿನಿಟ್ಸ್ ಬಿಡಿ ಅಂತ ಅರ್ಥ. ಈಗ ನನ್ಗೆ ಪುಟ್ಟು ರೆಡಿ ಇದೆ. ಸೊ ಲೆಟ್ಸ್ ಓಪನ್ ಇಟ್. ಇದನ್ನ ಓಪನ್ ಮಾಡಿ ಕೆಳಗಡೆಯಿಂದ ಈ ರೀತಿ ಸ್ಟಿಕ್ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಪುಷ್ ಮಾಡಿ. ಆಗ ಸೂಪರ್ ಸಾಫ್ಟ್ ಅಂಡ್ ಟೇಸ್ಟಿ ಪುಟ್ಟು ರೆಡಿ ಆಗಿರುತ್ತೆ. ಇದರ ಜೊತೆಗೆ ಕಡಲೆಕಾಯಿನ ಪಲ್ಯ ಅಥವಾ ಸಾಂಬಾರ್ ಅಂತ ಏನ್ ಹೇಳ್ತೀವಿ, ಇದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಥವಾ ಸ್ವೀಟ್ ಇಷ್ಟಪಡೋರ್ಗೆ ಬಾಳೆಹಣ್ಣು ಮತ್ತೆ ಸಕ್ಕರೆನ ಮಿಕ್ಸ್ ಮಾಡ್ಕೊಂಡು ಅದರ ಜೊತೆಗೆ ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನೋಡೋಣ, ನನ್ನ ತಮ್ಮನಿಗೆ ಟೇಸ್ಟ್ ಮಾಡಕ್ ಕೊಡ್ತೀನಿ. ಯೂಶಲಿ ಯಾವತ್ತಿಗೂ ನಮ್ಮ ಅಣ್ಣ ತಮ್ಮಂದ್ರು ಆನೆಸ್ಟ್ ಆಗಂತೂ ಆನ್ಸರ್ ಮಾಡಲ್ಲ, ಬಟ್ ಚೆಕ್ ಮಾಡೋಣ. ನನ್ನ ತಮ್ಮನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ನೋಡಿದ್ರಲ್ವಾ ಕೇರಳದ ಸ್ಪೆಷಲ್ ಪುಟ್ಟು ಹೇಗ್ ಮಾಡೋದು ಅಂತ. ಇನ್ ಮುಂದೆ ಪುಟ್ಟು ತಿನ್ನೋದಕ್ಕೆ ಕೇರಳಗೆ ಹೋಗ್ಬೇಕಂತೇನಿಲ್ಲ. ನೀವು ಮನೆಯಲ್ಲೇ ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬಾ ತಿನ್ನಿ, ಮನೆಯವ್ರಿಗೂ ಮಾಡ್ಕೊಡಿ, ಎಂಜಾಯ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ ಅಂಡ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ ನ ತೋರಿಸ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗ್ಲೂ ಎಲ್ರಿಗೂ ಒಳ್ಳೆದಿನ್ನೇ ಬಯಸ್ತಾ, ನೀವು ನಗ್ತಾ ಇನ್ನೊಬ್ರನ್ನ ನಗಿಸ್ತಾ ಖುಷಿಯಾಗಿರಿ. ಹೊಟ್ಟೆ ತುಂಬಾ ಊಟ ಮಾಡಿ, ಕಣ್ ತುಂಬಾ ನಿದ್ದೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಟಾಟಾ. ಲವ್ ಯು ಆಲ್.